ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕು. ಇವತ್ತು ನಮ್ಮ ಬೋರು ಸುಟ್ಟೋಯ್ತು ಸ್ನೇಹಿತರೆ. ಆ ಕಾರಣದಿಂದ ಮೋಟರನ್ನು ಎತ್ತಿಸ್ತಾ ಇದ್ದೀನಿ. ಮೋಟ್ರ್ ಎತ್ತಿ ರಿಪೇರಿ ಮಾಡಿ ಮತ್ತೆ ನೀರು ಹೊರಗೆ ತೆಗೆಯೋದ್ರೊಳಗೆ ಎಷ್ಟು ಖರ್ಚು ಬರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಬೋರ್ವೆಲ್ ಸ್ನೇಹಿತರೆ ನಿಜಕ್ಕೂ ಕೋಟ್ಯಾಂತರ ಜನರ ಜೀವನದ ಒಂದು ಅಂಗಾಗಿದೆ ಸ್ನೇಹಿತರೆ. ಏಕೆಂದರೆ ಒಂದು ಕಣ್ಣು ಯಾವ ರೀತಿ ಇರುತ್ತದೆ, ಎಷ್ಟು ಮುಖ್ಯನೋ ಅದೇ ರೀತಿ ಇವತ್ತು ರೈತರುಗಳಿಗೆ ಮೋಟರು, ಬೋರ್ವೆಲ್ಲು ಅಷ್ಟೇ ಅಗತ್ಯ ಇದೆ ಸ್ನೇಹಿತರೆ. ಏಕೆಂದರೆ ನಮಗೆ 3 ಮೂಲಗಳಿಂದ ನೀರು ದೊರೆಯುತ್ತದೆ. ಒಂದು ಹಳ್ಳ ಕೊಳ್ಳಗಳಿಂದ ನೀರು ದೊರೆಯುತ್ತದೆ, ಒಂದು ಡ್ಯಾಮು ಕೆರೆಕಟ್ಟೆಗಳಿಂದ ನೀರು ದೊರೆಯುತ್ತದೆ, ಮೂರನೇದು ಸ್ನೇಹಿತರೆ ಅಂತರ್ಜಲದಿಂದ ನಮಗೆ ನೀರು ಸಿಗುತ್ತದೆ. ಅಂತರ್ಜಲದಿಂದ ನೀರು ತೆಗೆಯಬೇಕು ಅಂದರೆ ಅದಕ್ಕೆ ಮೋಟರ್ ಸಹಾಯ ಬೇಕಾಗುತ್ತದೆ ಸ್ನೇಹಿತರೆ. ಅಂತರ್ಜಲ ಎಷ್ಟು ಕಡಿಮೆ ಆಗಿದೆ ಎಂದರೆ ಕೆಲವು ಸ್ಥಳಗಳಲ್ಲಿ ಸ್ನೇಹಿತರೆ 1000 ಅಡಿ 2000 ಅಡಿ ತನಕಲೂ ಬೋರ್ ಕೊರೆಸಿದರೂ ಸಹ ಒಂದು ಡ್ರಾಪ್ ನೀರು ಬರ್ತಾ ಇಲ್ಲ ಸ್ನೇಹಿತರೆ. ಅಷ್ಟು ಅಂತರ್ಜಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮುಂದೆ ಹೆಚ್ಚು ಅಂತರ್ಜಲ ಶೇಖರಣೆ ಆಗೋ ರೀತಿ ನಾವು ಹೊಸ ವಿಧಾನಗಳು, ಹೊಸ ಪ್ಲ್ಯಾನ್ಗಳನ್ನು ಹುಡುಕಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಮುಂದೆ ಯಾವುದೇ ಕಾರಣಕ್ಕೂ ನೀರಿಗೆ ಸಮಸ್ಯೆ ಆಗುವುದಿಲ್ಲ. ಗೆಳೆಯರೇ, ಮುಂಚೆ ಎಲ್ಲ ಕೈಯಲ್ಲಿ ಮೋಟ್ರನ್ನು ಎತ್ತುತ್ತಾ ಇದ್ದರು. ಇತ್ತೀಚೆಗೆ ಕೈಯಲ್ಲಿ ಮೋಟ್ರ್ ಎತ್ತೋದು ಮರೆಯಾಗಿದೆ. ಏಕೆಂದರೆ ಇವಾಗ ಎಲ್ಲ ಟ್ಯಾಕ್ಟ್ರುಗಳು, ಜೀಪ್ಗಳಿಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡಾರೆ ಸ್ನೇಹಿತರೆ ಮೋಟ್ರ್ ಎತ್ತ ಮಿಷಿನ್ನ. ಆ ಕಾರಣದಿಂದ ಇವಾಗ ಪ್ರತಿಯೊಂದು ಹಳ್ಳಿಗಳಲ್ಲೂ, ಪ್ರತಿಯೊಂದು ಊರಲ್ಲೂ ಸಹ ಇವಾಗ ಟ್ಯಾಕ್ಟ್ರಲ್ಲಿ ಎತ್ತ ಅಭ್ಯಾಸ ಮಾಡಿಕೊಂಡರೆ ಒಂದು ಲೆಂತ್ ಮೋಟ್ರ್ ಎತ್ತಿ ಇಳಿಸೋಕ್ಕೆ ನಮ್ಮ ಸೈಡಲ್ಲಿ 180ರಿಂದ 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. 10 ಲೆಂತ್ ಇರಲಿ, 10 ಲೆಂತ್ ಒಳಗಿದ್ರೆ 2000 ಒಳಗೆ, 10 ಲೆಂತ್ ಮೇಲಿದ್ದರೆ ಹೆಚ್ಚು ಕಮ್ಮಿಯಲ್ಲಿ ಎತ್ತಿ ಇಳಿಸ್ಕೊಡ್ತಾರೆ ಸ್ನೇಹಿತರೆ. ಆ ಕಾರಣದಿಂದ ಒಂದು ಸಲ ಮೋಟ್ರ್ ಮಿನಿಮಮ್ 10ರಿಂದ 15 ಲೆಂತ್ ಮೋಟ್ರ್ ಎತ್ತಿ ಇಳಿಸೋದ್ರೊಳಗೆ 2,500 ರೂಪಾಯಿ ಖರ್ಚು ಬರುತ್ತದೆ ಸ್ನೇಹಿತರೆ. ಎತ್ತಿರೋ ಮೋಟ್ರ್ ಸುಟ್ಟೋಗಿದ್ದನ್ನು ಅದನ್ನು ರಿವೈಂಡಿಂಗ್ ಅಂಗಡಿಗೆ ತೆಗೆದುಕೊಂಡು ಹೋಗ್ತೀವಿ. ಒಂದು ಸಲ ವೈರು ರಿವೈಂಡಿಂಗ್ ಮಾಡೋಕ್ಕೆ 3,000 ರೂಪಾಯಿ ಇವಾಗ ಚಾರ್ಜ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಬುಷ್ ಏನಾರ ಹೋಗಿದ್ದರೆ ಅದಕ್ಕೆ 2,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಪಂಪು ಏನಾರ ಸಮಸ್ಯೆ ಆಗಿದ್ದರೆ ಅದು 2ರಿಂದ 3,000 ರೂಪಾಯಿ ಖರ್ಚು ಬರುತ್ತದೆ. ಈ ರೀತಿ ಮೋಟ್ರ್ ಅಂಗಡಿಯವರು ರೆಡಿ ಮಾಡಿಕೊಡ್ಬೇಕಾದ್ರೆ ಈ ರೀತಿ ಚಾರ್ಜನ್ನು ತೆಗೆದುಕೊಳ್ಳುತ್ತಾರೆ. ಇವತ್ತಿನ ರಿಪೇರಿ ರೇಟ್ ಇದೆ ಸ್ನೇಹಿತರೆ. ಏಕೆಂದರೆ ಈ ಬೇಸಿಗೆಗಿರೋ ರಿಪೇರಿ ರೇಟಿಂಗು ಮುಂದಿನ ಬೇಸಿಗೆಯಲ್ಲಿ ಇರಲ್ಲ. ಏಕೆಂದರೆ ಇವಾಗ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತದೆ. ಈ ವರ್ಷದ್ದು ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಅಲ್ಲಿಗೆ ಮೋಟ್ರ್ ಎತ್ತಕ್ಕೆ 2,000 ರೂಪಾಯಿ ಖರ್ಚು ಬರುತ್ತದೆ. ಜೊತೆಗೆ ಪಂಪಿಗೆ 2,000 ರೂಪಾಯಿ ಖರ್ಚು ಬರುತ್ತದೆ, ಬುಷ್ಷಿಗೆ 2,000 ರೂಪಾಯಿ, ಆಮೇಲೆ ರಿವೈಂಡಿಂಗಿಗೆ 3,000 ರೂಪಾಯಿ, ಟೋಟಲ್ಲು 10,000 ರೂಪಾಯಿ ಹೆಚ್ಚು ಕಮ್ಮಿ ಖರ್ಚು ಬರುತ್ತದೆ ಸ್ನೇಹಿತರೆ. ಒಂದು ಸಲ ಮೋಟ್ರ್ ಸುಟ್ಟೋಗಿದ್ದರೆ ಅದು ನಮ್ಮ ಅದೃಷ್ಟ ಚೆನ್ನಾಗಿದ್ದು ಇವು ಯಾವುದೇ ಸಮಸ್ಯೆ ಇಲ್ಲದೆ ಹೋದರೆ, ಪಂಪಿಂದು ಸಮಸ್ಯೆ ಇಲ್ಲದೆ ಹೋಗಿದ್ದರೆ, ಬುಷ್ಷಿಂದು ಸಮಸ್ಯೆ ಇಲ್ಲದೆ ಹೋಗಿದ್ದರೆ ಕೇವಲ 5,000ರಿಂದ 6,000 ರೂಪಾಯಿ ಖರ್ಚು ಬರುತ್ತದೆ. ತೋಟದಲ್ಲಿ ಬರೋ ಸ್ವಲ್ಪ ಆದಾಯದಲ್ಲಿ ಬರೀ ಮೋಟ್ರ್ ರೆಡಿ ಮಾಡ್ಸೋಕ್ಕೆ ಅಂತಲೇ ವರ್ಷಕ್ಕೆ 20,000ರಿಂದ 30,000 ರೂಪಾಯಿ ರೈತರುಗಳು ಖರ್ಚು ಮಾಡ್ತಾರೆ ಸ್ನೇಹಿತರೆ.